ಸ್ವಾಗತ. ಇವತ್ತು ನಾನು ನಿಮಗೆ ಕಾಶ್ಮೀರಿ ದಮ್ ಆಲೂವನ್ನು ಹೇಳ್ಕೊಡ್ತೇನೆ. ಮೂರೇ ಸಾಹಿತ್ಯದಿಂದ ಹೇಗೆ ಮಾಡೋದು ಹೇಳಿ. ಬೇಬಿ ಪೊಟೆಟೋವನ್ನು ತಗೊಂಡಿದ್ದೇನೆ. ನಂತರ ಕಾಶ್ಮೀರಿ ದಮ್ ಆಲೂ ಮಸಾಲ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೇನೆ. ನಂತರ ಬೇಯಿಸಿದ 2 ಟೊಮೆಟೊ, ಎಣ್ಣೆ ಗರಂ ಮಾಡಲಿಕ್ಕೆ ಇಟ್ಕೊಂಡಿದ್ದೇನೆ. ಆ ಪೊಟೆಟೋವನ್ನು ಡೀಪ್ ಫ್ರೈ ಮಾಡ್ಕೊಳ್ಬೇಕು. ನಾನು ಡೀಪ್ ಫ್ರೈ ಮಾಡ್ಕೊಳ್ತೇನೆ. ಡಿಶ್ ಆಗಲಿ ಭಾಜಿಯನ್ನು ಮೊದಲೇ ಡೀಪ್ ಫ್ರೈ ಮಾಡ್ಕೊಳ್ತಾರೆ. ಚಪಾತಿ ಜೊತೆ, ಪರೋಟ ಜೊತೆ, ರುಮಾಲ್ ರೋಟಿ ಜೊತೆ ಯಾವುದು ಬೇಕಾದ್ರ ಜೊತೆ ತಿನ್ಬೋದು. ಬೇಯ್ತಾ ಇದೆ. ಮತ್ತೊಂದು ಕಡೆ ನಾನು ಇದು ಟೊಮೆಟೊ ಇದೆಯಲ್ಲ ಸಿಪ್ಪೆ ತೆಗೆದು ನಾನು ಪ್ಯೂರಿ ಮಾಡ್ಕೊಳ್ತೇನೆ. ಪೊಟೆಟೊ ಕೂಡ ತುಂಬ ಬೆಂದಿದೆ. ಇದು ನೋಡಿ, ನೋಡಿ ಚೆನ್ನಾಗಿ ಬೆಂದಿದೆ. ಕುಕ್ಕರ್ನಲ್ಲಿ ತಗೊಂಡಿದ್ದೇನೆ. ಈಗ ಅರಿದ ಟೊಮೆಟೊ ಪ್ಯೂರಿಯನ್ನು ಹಾಕ್ಕೊಳ್ತೇನೆ. ಈಗ ಟೊಮೆಟೊ ಪ್ಯೂರಿಯನ್ನು ಸ್ವಲ್ಪ ಇದು ಮಾಡೋದು ಅವಶ್ಯಕತೆ ಇಲ್ಲ. ಸ್ವಲ್ಪ ಪರ್ತಾಗಿದೆ. ಈಗ ನಾನು ಈ ಕಾಶ್ಮೀರಿ ದಮ್ ಆಲೂ ಮಸಾಲ ಪೇಸ್ಟನ್ನು ಹಾಕ್ಕೊಳ್ತೇನೆ. ಇದನ್ನು ನಾನು ನೀರಿನಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ. ಉಪ್ಪು ಏನು ಹಾಕೋದು ಅವಶ್ಯಕತೆ ಇಲ್ಲ. ಪೌಡರ್ನಲ್ಲೇ ಈ ಮಸಾಲೆಯಲ್ಲೇ ಇದು ಮಿಕ್ಸ್ ಆಗಿರುತ್ತದೆ. ಆಲೂವನ್ನು ಇದರಲ್ಲಿ ಹಾಕ್ತೇನೆ. ಆಲೂವನ್ನು ಹಾಕ್ತೇನೆ ಮತ್ತು ಚೆನ್ನಾಗಿ ಬೇಯಿಸ್ಲಿಕ್ಕೆ ಇಡ್ತೇನೆ. ಒಂದು 5-10 ಮಿನಿಟ್ ಇದೆಯಲ್ಲ, ಬಟಾಟೆಗೆ ಸ್ವಲ್ಪ ಹೀರ್ಕೊಳ್ಬೇಕು. ಒಂದು ಡಿಶ್ನಲ್ಲಿ ತಗೊಳ್ತೇನೆ. ಕಾಶ್ಮೀರಿ ದಮ್ ಆಲೂ ರೆಡಿಯಾಗಿದೆ. ಹೀಗೆ ಮಾಡಿಕೊಟ್ರೆ ಸಣ್ಣ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ತಿನ್ನಲಿಕ್ಕೆ. ನೀವು ಕೂಡ ಮಾಡಿ ನೋಡಿ, ಅಭಿಪ್ರಾಯ ತಿಳಿಸಿ. ಈ ರೆಸಿಪಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಅಲ್ಲಿ ಇಂಥ ಒಂದು ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ನಮಸ್ಕಾರ.